ಸರ್ ಇವರು ಹೇಳಿದ್ರು ನೀವು ಗಾಂಧಿನಗರದಲ್ಲಿ ತುಂಬಾ ಟೈಮ್ ಸ್ಪೆಂಡ್ ಮಾಡಿದ್ದೀರಾ ಅಂತ. ಹೌದು ಸರ್. ಫಿಲಮ್ ನೋಡೋಕ್ಕೆ ಸರ್ ನಮಗೂ ಗೊತ್ತು ಸರ್ ಅದು. ಗಾಂಧಿನಗರ ಅದು ಸರ್. ನಾವೇನು ತಮಿಳ್ನಾಡಲ್ಲ ಹುಟ್ಟಿರೋದು. ಬನ್ನಿ ವಾಪಸ್ಸು. ಸರ್ ಇನ್ ಗಾಂಧಿನಗರ್ you were interested in films. Did you work on any film set as such? ಸರ್ ಫಿಲಮ್ ಸೆಟ್ ಒಂದು ಆಪರ್ಚುನಿಟಿ ಇತ್ತು ಸರ್. ಫೈನಲ್ ಇಯರ್ ಆದ್ಮೇಲೆ ಒಬ್ಬರಿಗೆ ದೊಡ್ಡ ಡೈರೆಕ್ಟರ್ ಅಸಿಸ್ಟೆಂಟ್ ಆಗೋದಿತ್ತು. ಸ್ಕ್ರಿಪ್ಟ್ ಎಲ್ಲ ತಗೊಂಡು ಅಪ್ರೋಚ್ ಮಾಡಿದ್ದೆ. ಅವರೊಂದು ಸಿನಾರಿಯೋ ಕೊಟ್ಟು ಡೆವಲಪ್ ಮಾಡೋ ಡೈಲಾಗ್ಸ್ ಬರಿ ಅಂತೆಲ್ಲ ಹೇಳಿದ್ರು. ಅದೆಲ್ಲ ಆಗಿತ್ತು, ಅವ್ರಿಗೂ ಇಷ್ಟ ಆಗಿತ್ತು. ಓಪನ್ ಆಫರ್ ಇತ್ತು ಬಾ ಅಂತ. ಸೊ ಅದೇ ಟೈಮ್ ಗ್ರಾಜುಯೇಷನ್ ಮುಗೀತು. ನಮ್ದು ಇದೊಂದು ಅಂದ್ರೆ UPSC ಪರ್ಸ್ಯೂ ಮಾಡಬೇಕು, ಡೈರೆಕ್ಷನ್ ಅಥವಾ ಬೇರೆ ಯಾವ ಬೇಕಾದ್ರೂ ಮಾಡ್ಕೋಬಹುದು. ಈಗ ಏಜು UPSC ಮಾಡ್ಬೋಣ ಉತ್ಸಾಹದಲ್ಲಿ ಇದ್ದಾಗಲಿ ಅನ್ಕೊಂಡು ಟ್ರೈನ್ ಹತ್ಕೊಂಡು ಡೆಲ್ಲಿಗೆ ಹೋಗಿ ಸರ್. ಅಲ್ಲಿ ದಿಗ್ಗಜರ ಪರಿಚಯ ಆಗಿದ್ದು. ಆನ್ ಅ ಸೀರಿಯಸ್ ನೋಟ್, ನಿಮಗೇನಾದ್ರು ರಿಗ್ರೆಟ್ ಇದೆಯಾ ಆ ತರ ಆಪ್ಷನ್ ನಾವು ತಗೊಂಡಿರ್ಬೇಕಿತ್ತು ರಾದರ್ ದೆನ್ ಕಮಿಂಗ್ ಟು UPSC ಅಂತ? ಇಲ್ಲ ಸರ್, ನನಗೆ ಆ ತರ ರಿಗ್ರೆಟ್ಸ್ ಆಗಿಲ್ಲ ಸರ್. ಯಾಕಂದ್ರೆ ಎಲ್ಲ ಅಂದ್ರೆ ವೆಲ್ ಥಾಟ್ ಪ್ರೋಸೆಸ್. ನನಗೆ IT ಆಫರ್ ಇತ್ತು, ಫ್ರೆಂಡ್ಸ್ ಎಲ್ಲ IT-ಲಿ ದೊಡ್ಡ ದೊಡ್ಡ ಪೊಸಿಷನ್ ಅಲ್ಲಿ ಇದ್ದಾರೆ. ಆ ತರ ರಿಗ್ರೆಟ್ಸ್ ಯಾವ್ದು ಇಲ್ಲ ಸರ್. ಐ ಹ್ಯಾವ್ ಬೀನ್ ಎಂಜಾಯಿಂಗ್ ವಾಟ್ ಐ ಆಮ್ ಡೂಯಿಂಗ್.